ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಶೀಲಾ. ನಾನು ಮೂಲತಃ ಉತ್ತರ ಭಾರತದವಳು. ನಾವು ಇಲ್ಲಿ ಪಾನಿಪುರಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೀವಿ. ಇಲ್ಲಿಗೆ ಬಂದು ತುಂಬ ವರ್ಷಗಳಾಗಿರೋದ್ರಿಂದ ನನಗೆ ಕನ್ನಡ ಓದೋಕೆ ಬರೆಯೋಕೆ ಬರುತ್ತೆ. ಸದ್ಯಕ್ಕೆ ನಾನು ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ. ನಾನು ಓದು ಮುಗಿದ ಮೇಲೆ ರೋನಿತ್ನ ಜೊತೆ ಮದುವೆಯಾಗಿತ್ತು. ಎಲ್ಲಾನು ಚೆನ್ನಾಗಿ ನಡೀತಾ ಇತ್ತು. ಪಾನಿಪುರಿ ಮಾರ್ಕೊಂಡು ನಾವು ಚೆನ್ನಾಗಿದ್ವಿ. ಆದರೆ ನನಗಿದ್ದ ಒಂದೇ ಒಂದು ಕೊರಗು ಅಂದರೆ ನನ್ನ ಮಡಿಲು ತುಂಬಿರಲಿಲ್ಲ, ಮಗು ಇರಲಿಲ್ಲ. ಇದರಿಂದ ಮನೆಯಲ್ಲಿ ಆಗಾಗ ಜಗಳ ಶುರು ಆಗ್ತಾ ಇತ್ತು. ಆದರೆ ಸಮಸ್ಯೆ ನನಗಿರಲಿಲ್ಲ. ಬದಲಿಗೆ ನನ್ನ ಯಜಮಾನ ರೋನಿತ್ನವರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದರೆ ಏನು ಮಾಡದೆ ಅಂದರೆ ಅವರ ಮರ್ಯಾದೆ ಹೋಗಬಾರದು ಅಂತ ಮನೆಯಲ್ಲಿ ಸುಳ್ಳು ಹೇಳಿ ನನಗೆ ಸಮಸ್ಯೆ ಇದೆ ಅಂತ ಹೇಳಿದ್ದೆ. ಆಮೇಲೆ ಸಾಕಷ್ಟು ಕಡೆ ಚಿಕಿತ್ಸೆ ಪಡ್ಕೊಂಡು ಬರೀ ಹಣ ಖರ್ಚು ಮಾಡಿದ್ದು ಯಾವ ಪ್ರಯೋಜನ ಆಗಿರಲಿಲ್ಲ. ಆಸ್ಪತ್ರೆ, ಡಾಕ್ಟರ್, ಆಯುರ್ವೇದಿಕ್ ಔಷಧಿ ಅಂತೆಲ್ಲ ಕಡೆ ಅಲೆದು ನನಗೂ ಸಾಕಾಗಿ ಹೋಗಿತ್ತು. ಹೀಗಿರುವಾಗ ಒಂದು ದಿನ ನನ್ನ ಫ್ರೆಂಡ್ ರಾಧಾ ಜೊತೆ ಮಾತಾಡ್ತಿದ್ದೆ. ಅವಳು ಇವಾಗಲೇ ಅವಸರ ಮಾಡಬೇಡ, ನನಗೊಬ್ಬ ಆಯುರ್ವೇದಿಕ್ ವೈದ್ಯರ ಪರಿಚಯ ಇದೆ, ನಿನ್ನೊಮ್ಮೆ ಅವರನ್ನು ಮೀಟ್ ಮಾಡು, ನಿನ್ನ ಸಮಸ್ಯೆ ಬಗೆಹರಿಯಬಹುದು ಎಂದು ಹೇಳಿ ಸಮಸ್ಯೆಯ ಬಗ್ಗೆ ಹರಿಹರಿಯದ ಹಾಗೆ ಅಂದರೆ ಕೊನೆಯ ನಿನ್ನ ತೋಚಿದ್ದನ್ನು ಮಾಡು ಅಂತ ಹೇಳಿದೆ. ನಾನು ಸರಿ ಅಂದೆ. ಇದಾದ ಮೇಲೆ ರಾಧಾ ಹೇಳಿದ ಮಾತನ್ನು ನಾನು ನಮ್ಮ ಯಜಮಾನರು ರೋನಿತ್ ಅವರಿಗೆ ಹೇಳಿದೆ. ಅದಕ್ಕೆ ಅವರು ಇಷ್ಟು ವರ್ಷ ಆಗಿದ್ದು ಇವಾಗೆಲ್ಲ ಬಗೆಹರಿಯುತ್ತಾ, ಚಿಕಿತ್ಸೆ ಎಲ್ಲ ಸುಳ್ಳು, ಸುಮ್ಮನೆ ದುಡ್ಡು ಕೇಳ್ತಾರೆ ಎಂದರು. ಆಮೇಲೆ ಸ್ವಲ್ಪ ಇದೇ ವಿಷಯದಲ್ಲಿ ಜಗಳ ಆಯಿತು. 2 ದಿನಗಳ ನಂತರ ಅವರು ನನ್ನನ್ನು ಆಯುರ್ವೇದಿಕ್ ವೈದ್ಯರ ಹತ್ತಿರ ಕರ್ಕೊಂಡು ಹೋಗೋಕೆ ಒಪ್ಪಿಕೊಂಡರು. ಮಾರನೇ ದಿನ ಹತ್ತಿರದ ಒಂದು ಊರಿಗೆ ಹೋದ್ವಿ. ಅಲ್ಲಿ ಯಾವ ಆಸ್ಪತ್ರೆ ಬೋರ್ಡ್ ಇರಲಿಲ್ಲ. ಆದರೆ ನನ್ನ ಹಾಗೆ 5-6 ಜನ ಮಾತ್ರ ಕೂತಿದ್ರು. ಸುಮಾರು ಹೊತ್ತು ಆದ ಮೇಲೆ ನನ್ನ ಸರದಿ ಬಂತು. ಆಮೇಲೆ ನಾನು ನಮ್ಮ ಪರಿಚಯ ಮಾಡಿಕೊಂಡು ನನ್ನ ಸಮಸ್ಯೆ ಹೇಳಿಕೊಂಡೆ. ಅವರು ಹೆದರಬೇಡ, ಇದೆಲ್ಲ ಸರಿ ಮಾಡಬಹುದು, ಆದರೆ ನಿಮ್ಮ ಪ್ರಯತ್ನವನ್ನು ಅರ್ಧಕ್ಕೆ ಬಿಡಬಾರದು, 2 ದಿನ ಬಿಟ್ಟು ಬಾ, ಆಮೇಲೆ ಎಲ್ಲ ಟೆಸ್ಟ್ ಮಾಡೋಣ ಅಂತ ಹೇಳಿ ಕೆಲವು ಬೇರುಗಳನ್ನು ಕೊಟ್ಟು ಕಳುಹಿಸಿದ್ದೆ. ಮನೆಗೆ ವಾಪಸ್ ಬರುವಾಗಲೇ ನನ್ನ ಯಜಮಾನರು ನನ್ನನ್ನು ಬೈಯೋಕೆ ಶುರು ಮಾಡಿದ್ರು. ಇಲ್ಲಿಯವರೆಗೆ ಬಂದದ್ದು ಹಣ ಎಲ್ಲ ವೇಸ್ಟ್ ಅಂತೆಲ್ಲ ಅಂದ್ರು. ನಾನು ಅವರಿಗೆ ಏನು ಅನ್ನದೆ ಸುಮ್ಮನೆ ಇದ್ದೆ. ಆಮೇಲೆ ಮನೆಗೆ ಬಂದ ಮೇಲೆ ಈ ಬಗ್ಗೆ ಮಾತನಾಡಿದಾಗ ಸರಿ 2 ದಿನ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಆಯಿತು. ಮತ್ತೆ ನಾವು 2 ದಿನ ಬಿಟ್ಟು ಅಲ್ಲಿಗೆ ಹೋದಾಗ ಸಾಕಷ್ಟು ಜನ ಕ್ಯೂನಲ್ಲಿ ಇದ್ರು. ಹೀಗಾಗಿ ನನ್ನದು ಕೊನೆಯ ಪಾಲಾಗಿತ್ತು. ಇದರಿಂದಾಗಿ ನನ್ನ ಸರದಿ ಬಹಳ ಲೇಟ್ ಆಗಿ ಬಂತು. ಸಂಜೆ 6 ಗಂಟೆಯ ಸುಮಾರಿಗೆ ಅಲ್ಲಿ ಜನ ಕಡಿಮೆ ಇದ್ರು. ಆಮೇಲೆ ಅವರು ನಮ್ಮಿಬ್ಬರನ್ನು ಒಳಗೆ ಕರೆದು ಸ್ವಲ್ಪ ಹೊತ್ತು ಮಾತನಾಡಿದ್ರು. ಆಮೇಲೆ ಅವರು ಮೊದಲಿಗೆ ನನಗೆ ಟೆಸ್ಟ್ ಮಾಡಬೇಕು, ಆಮೇಲೆ ನನ್ನ ಯಜಮಾನನಿಗೆ ಟೆಸ್ಟ್ ಮಾಡಬೇಕು ಅಂದಾಗ ಅವರು ಹೊರಗೆ ಕೂತ್ಕೊಂಡ್ರು. ನಾನು ಗಾಬರಿಯಾಗಿ ಅವರನ್ನೇ ನೋಡುತ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ನಾವು ಇಬ್ಬರೇ ಇದ್ವಿ. ಆಗ ಅವರು ಹೆದರಬೇಡ, ನಾನು ಇಲ್ಲೇ ಇದ್ದು ನಿನಗೆ ಟೆಸ್ಟ್ ಮಾಡ್ತೀನಿ ಅಂದಾಗ ನಾನು ಸರಿ ಅಂತ ಹೇಳಿದೆ. ಆಮೇಲೆ ಅವರು ಒಳಗಿದ್ದ ರೂಮಿಗೆ ಹೋಗೋಕೆ ಹೇಳಿದ್ರು. ನಾನು ಸ್ವಲ್ಪ ಹೆದರಿ ಗಲಿಬಿಲಿಯಾಗಿದ್ದೆ. ಆದರೂ ಸ್ವಲ್ಪ ಧೈರ್ಯ ಮಾಡಿ ಒಳಗೆ ಹೋದೆ. ಅಲ್ಲಿ ಬೇರೆ ಬೇರೆ ಸಸ್ಯ, ಔಷಧಿ, ಬೇರು ಏನೇನೋ ಇತ್ತು. ನಾನು ಸುಮ್ಮನೆ ನಿಂತಿದ್ದೆ. ಆಮೇಲೆ ಅವರು ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಕೈ ಹಿಡಿದು ಮೇಲೆ ಹತ್ತಿಸಿದ್ರು. ಹೀಗೆ ಹತ್ತಿಸುವಾಗ ಅವರ ಕೈ ಬೇರೆ ಕಡೆ ತಾಕಿತ್ತು. ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂಗೆ ಆಯಿತು. ಆದರೆ ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವರು ನನ್ನ ನಾಡಿಯನ್ನು ಪರೀಕ್ಷೆ ಮಾಡ್ತಾ ಇದ್ರು. ಹೀಗೆ ಟೆಸ್ಟ್ ಮಾಡಬೇಕಾದರೆ ಸ್ವಲ್ಪ ಹತ್ತಿರ ಬಂದು, ನಿನ್ನ ಯಜಮಾನರು ನಿನಗೆ ಸರಿಯಾಗಿ ನೋಡಿಕೊಳ್ತಾರಾ ಇಲ್ವಾ, ಮನೇಲಿ ಆ ಕೆಲಸ ಸರಿಯಾಗಿ ಮಾಡ್ತಿದ್ದಾರಾ ಅಂತ ನೇರವಾಗಿ ಕೇಳಿದ್ರು. ಆಗ ನಾನು ಏನಿಲ್ಲ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದೆ. ಸಿಟ್ಟಿನಿಂದ ಹೇಳಿದೆ. ಆಗ ಅವರು, ನೋಡು, ನೀನು ಸುಳ್ಳು ಹೇಳಿದ್ರೆ ನಿನಗೆ ತೊಂದರೆ, ನಿಜಾನೇ ಹೇಳಬೇಕು, ಇಲ್ಲ ಅಂದ್ರೆ ಚಿಕಿತ್ಸೆ ಹೇಗೆ ಕೊಡೋದು ಅಂತ ಹೇಳಿದ್ರು. ನಾನಿದ್ದೆ. ಆಮೇಲೆ ಅವರು, ಸರಿ, ನಿನ್ನ ಯಜಮಾನ ಎಷ್ಟು ಬಾರಿ ಕೆಲಸ ಮಾಡ್ತಾರೆ ಅಂತ ಕೇಳಿದ. ದಿನಾಲೂ ಕೆಲಸ ಮಾಡೋದಿಲ್ಲ, ಆದ್ರೆ ವಾರಕ್ಕೆ 5-6 ಬಾರಿ ಕೆಲಸ ಮಾಡ್ತಾರೆ ಅಂತ ಹೇಳಿದೆ. ಆಗ ಅವರು, ಹೌದು, ಹೀಗೆ ಕೆಲಸ ಮಾಡುವಾಗ ಸರಿಯಾಗಿ ಎಲ್ಲ ಆಗುತ್ತಾ ಎಂದು ಕೇಳಿದ್ರು. ಆಗ ನಾನು ಸರಿಯಾಗಿ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿದೆ. ಆಗ ಅವರು, ಅವನು ಕೆಲಸ ಮಾಡುವಾಗ ನಿನಗೆ ವಾಂತಿ ಆಗುತ್ತಾ ಅಂತ ಕೇಳಿದ್ರು. ಆಗ ನಾನು, ಕೆಲವೊಮ್ಮೆ ವಾಂತಿ ಆಗುತ್ತೆ, ಆದರೆ ಕೆಲವೊಮ್ಮೆ ಆಗುತ್ತೋ ಇಲ್ಲವೋ ಗೊತ್ತೇ ಆಗುವುದಿಲ್ಲ ಅಂತ ಹೇಳಿದೆ. ಆಗ ಅವರು, ನೋಡು, ನಿನಗೆ ನಿನ್ನ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ, ಹೀಗಿದ್ದಾಗ ನೀನು ಇಷ್ಟು ಕಡೆ ಅಲೆದಾಡಿ ಟೆಸ್ಟ್ ಮಾಡಿಸಿದ್ರು ಏನು ಸಾಮಾನ್ಯ, ಸುಮ್ಮನೆ ಸಮಯ ಮತ್ತು ದುಡ್ಡು ಹಾಳು ಅಂತ ಹೇಳಿದ್ರು. ಆಮೇಲೆ ಅವರು, ನಿನಗೆ ವಾಂತಿ ಆದರೆ ಮಾತ್ರ ನೀನು ಆರೋಗ್ಯವಾಗಿದ್ದೀಯಾ ಅಂತ, ಇಲ್ಲ ಅಂದ್ರೆ ನಿನಗೆ ಸಮಸ್ಯೆ ಇದೆ ಅಂತ ಅರ್ಥ. ಇವಾಗ ನಾನು ಕೇವಲ ಟೆಸ್ಟ್ ಮಾಡ್ತೀನಿ, ಆದರೆ ನೀನು ಸುಮ್ಮನಿರಬೇಕು ಅಂತ ಹೇಳಿದ್ರು. ನಾನು ಸರಿ, ಅದೇನು ಟೆಸ್ಟ್ ಅಂತ ಕೇಳಿದಾಗ ಆವಾಗ ಸ್ವಲ್ಪ ಸುಮ್ಮನಿರು ಅಂದ್ರು.
ಆಮೇಲೆ ಆ ವೈದ್ಯ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಮತ್ತೆ ಒಳಗೆ ಬಂದ. ಆಗ ನಾನು ಇವಾಗ ಏನು ಮಾಡಬೇಕು ಅಂತ ಕೇಳಿದೆ. ಅವರು, ನೀನು ಸ್ವಲ್ಪ ಹೊತ್ತು ಸುಮ್ಮನಿದ್ದರೆ ಸಾಕು, ಎಲ್ಲನೂ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ನನಗೆ ಅವರ ಮಾತಿನ ಅರ್ಥ ಆಗಲೇ ಇಲ್ಲ. ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಾಗ ಅವರು ಕೂಡಲೇ ಹತ್ತಿರ ಬಂದರು. ಬಂದು ಕೂಡಲೇ, ನಾನು ಈ ರೀತಿ ಎಲ್ಲ ನನ್ನನ್ನು ಅಂದುಕೊಂಡಿದ್ದೀರಾ? ನೀವೇನು ಚಿಕಿತ್ಸೆ ಕೊಡೋ ನೆಪದಲ್ಲಿ ಹೀಗೆ ಮಾಡೋಕೆ ಬಂದಿದ್ದೀರಿ ಹೇಗೆ ಅಂತ ಕೇಳಿದೆ. ಆಗ ವೈದ್ಯರು ಸಿಟ್ಟಿಗೆದ್ದು ಸಮಾಧಾನವಾಗಿ ಯೋಚನೆ ಮಾಡು, ನಿನಗೂ ಮನೆಯಲ್ಲಿ ಸಾಕಷ್ಟು ಬೈತಾರೆ. ಇವಾಗ ಇಲ್ಲಿಂದ ಕೂಡ ಹಾಗೆ ಹೋದರೆ ಅದಕ್ಕೂ ಬೈತಾರೆ. ನೀನು ಯಾವ ವೈದ್ಯರ ಹತ್ತಿರ ಹೋದ್ರೂ ನಿನ್ನ ಸಮಸ್ಯೆ ಬಗೆಹರಿಯುವುದಿಲ್ಲ. ಬೇಕಿದ್ರೆ ನೀನು ವಾಪಸ್ ಮನೆಗೆ ಹೋದ್ರೆ ಹೋಗು ಅಂತ ಹೇಳಿದ್ರು. ಸಮಸ್ಯೆ ಇರೋದು ಎಲ್ಲಿ ಅನ್ನೋದು ನನಗೆ ಗೊತ್ತಿದೆ. ನಿನ್ನ ಸಮಸ್ಯೆ ಹೊರಗೆ ಕೂತಿದೆ, ಅದು ನನಗೆ ಗೊತ್ತು. ಆದರೆ ಮನೆಯಲ್ಲಿ ನನಗೆ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದನ್ನ ಕೇಳಿ ನನಗೆ ಶಾಕ್ ಆಯ್ತು. ಆಗ ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲೇ ಕೂತು ಅಳುತ್ತಾ ಇದ್ದೆ. ಆಗ ಅವರು, ನೋಡು, ಹೀಗೆ ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನಿನಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಆಗ ನಾನು ಅವಾಗ ಏನು ಮಾಡಬೇಕು ಎಂದು ಕೇಳಿದೆ. ಅಂದಾಗ ಅವರು, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಅಂತ ಹೇಳಿದ್ರು. ಆಮೇಲೆ ಅವರು ನನ್ನ ಟೆಸ್ಟ್ ಮಾಡ್ತಾ ಇದ್ರು. ಆಮೇಲೆ ಅವರು ದೊಡ್ಡ ಇಂಜೆಕ್ಷನ್ ಕೊಟ್ಟರು. ನನಗೂ ಸ್ವಲ್ಪ ನೋವಾಗಿ ಕಣ್ಣೀರು ಬಂದಿತ್ತು. ಆಮೇಲೆ ಎಲ್ಲ ಚಿಕಿತ್ಸೆ ಮುಗಿಯಿತು. ಹೀಗೆ ಹೋಗುವಾಗ ಅವರು, ನೋಡು, ಹೀಗೆ ಒಂದು ಸಲಕ್ಕೆಲ್ಲ ಚಿಕಿತ್ಸೆ ಮುಗಿಯುವುದಿಲ್ಲ. 2 ದಿನಕ್ಕೊಮ್ಮೆ ಬಂದು ಟೆಸ್ಟ್ ಮಾಡಿಸಿಕೊ, ಬರುವಾಗ ಏಕಾಂಗಿಯಾಗಿ ಬಾ ಅಂತ ಹೇಳಿದ್ರು. ಆಮೇಲೆ ನನ್ನ ಯಜಮಾನನಿಗೂ ಕರೆದು ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ನೀನು ಬರೋದು ಬೇಡ, ಅವರೊಬ್ಬರೇ ಬಂದರೆ ಸಾಕು ಅಂತ ಹೇಳಿದ್ರು. ಕೊನೆಗೆ ಇದಾದ 6 ತಿಂಗಳಿಗೆ ಸಂತೋಷದ ಸುದ್ದಿ ಸಿಕ್ಕಿತು. ಆದರೆ ಆಘಾತ ಎಂಬಂತೆ ಇನ್ನೊಂದು ಸುದ್ದಿಯು ಹೊರಬಿದ್ದಿತ್ತು. ಆ ವೈದ್ಯ ವೈದ್ಯನೇ ಅಲ್ಲ, ಅವನೊಬ್ಬ ವೇಷ ಮರೆಸಿಕೊಂಡು ಊರೂರು ಅಲೆಯುತ್ತಿರುವ ಕಳ್ಳ ಅಂತ ಗೊತ್ತಾದಾಗ ನನಗೆ ಏನು ಮಾಡಬೇಕು ಎಂದು ದಿಕ್ಕು ತೋಚದೆ ಹೋಯಿತು. ಆದರೆ ಏನು ಮಾಡೋದು? ಅಲ್ಲಿಗೆ ಚಿಕಿತ್ಸೆ ಅಂತ ಹೋಗಿದ್ದು ನಾನೊಬ್ಬಳೇ ಅಲ್ಲ, ಬೇರೆಯವರು ಹೋಗಿದ್ರು ಅಂತ ಸುಮ್ಮನೆ ಇದ್ದೆ. ಆದರೆ ಆ ಕೊರಗು ಇರುವವರೆಗೂ ನನ್ನ ಕಾಡುತ್ತಲೇ ಇತ್ತು. ಕೊನೆಗೆ ಬೇರೆ ಬೇರೆ ಔಷಧಿ ತೆಗೆದುಕೊಂಡು ಅದನ್ನು ಬೆಳೆಯಲು ಬಿಡದೆ ಅಲ್ಲಿಗೆ ಅದನ್ನು ಕೊನೆಗಾಣಿಸಿದ್ದೆ. ಮನೆಯವರಿಗೆ ಮೋಸ ಮಾಡಿದ ನನಗೆ ದೇವರು ತಕ್ಕ ಶಿಕ್ಷೆಯನ್ನೇ ನೀಡಿದ. ನಾನು ಮಾತ್ರ ಯಾರಿಗೂ ಏನು ಹೇಳದ ಪರಿಸ್ಥಿತಿಯಲ್ಲಿದ್ದೆ. ಕೊನೆಗೆ ಈ ಘಟನೆ ನಡೆದು 2 ವರ್ಷಗಳ ಬಳಿಕ ದೇವರು ನನಗೆ ಅಂತೂ ಆಶೀರ್ವಾದ ಮಾಡಿದ್ದ. ಮನೆಯವರೆಲ್ಲರೂ ಸಂತೋಷವಾಗಿ ಇದ್ದೆವು. ಇನ್ನು ಯಾರು ಕೂಡ ಕಳ್ಳ ವೈದ್ಯರ ಹತ್ತಿರ ಹೋಗಬಾರದು. ಚಿಕಿತ್ಸೆ ನೆಪದಲ್ಲಿ ತಮಗೆ ತಾವೇ ಮೋಸ ಮಾಡಿಕೊಳ್ಳಬಾರದು. ಎಲ್ಲರೂ ಹುಷಾರಾಗಿರಬೇಕು ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.